ಆತ್ಮೀಯವಾದಂತಹ ಸ್ವಾಗತ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಿತ್ರತಂಡದ ಪರವಾಗಿ ಫಸ್ಟ್ ಲುಕ್ ಲಾಂಚ್ ಮಾಡಿದ್ದಕ್ಕಾಗಿ. ಕಿರುನಗೆ ಫಸ್ಟ್ ಲುಕ್ ನಿಮಗೆ ಹೇಗೆ ಅನ್ನಿಸ್ತು? ಅದೇ ರೀತಿಯಾಗಿ ಅಶೋಕ್ ಕಡಬ ಸರ್ ಅವ್ರ ಜೊತೆಗೆ ಅಫ್ಕೋರ್ಸ್ ನಿಂಬಿಯ ಬನದ ಮ್ಯಾಗಿ ಸಿನಿಮಾದಲ್ಲೂ ಕೂಡ ನಿಮಗೆ ಆಕ್ಟ್ ಮಾಡಿದ್ರು. ಸೊ ಇಡೀ ಚಿತ್ರತಂಡಕ್ಕೆ ನೀವು ಬೆಸ್ಟ್ ವಿಶಸ್ ಅನ್ನ ಹೇಳೋದಾದ್ರೆ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಕಿರುನಗೆ ಎಂಬ ಈ ಚಿತ್ರದ ಟೀಸರ್ನ ಬಿಡುಗಡೆ ಮಾಡಿದ್ವಿ. ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ನಮ್ಮ ನಿರ್ದೇಶಕರು ಅಶೋಕ್ ಕಡಬ ಅವರು ತುಂಬ ಅದ್ಭುತವಾಗಿ ಮೂಡಿ ಬರೋ ಥರ ಅದನ್ನು ತಲೆಗೆ ತಂದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಅದಲ್ಲದೆ ಅರ್ಶಿನಿ ಸಿನಿಮಾಸ್ ಅವರು ಈ ಚಿತ್ರದ ಒಂದು ನಿರ್ಮಾಪಕರು ಅಂತ ಮಾಡಿದ್ದಾರೆ. ತುಂಬ ಖುಷಿ. ಅವರ ಈ ಚಿತ್ರಕ್ಕೆ ಎಲ್ಲ ಥರದ ಭಗವಂತನ ಆಶೀರ್ವಾದ ಆ ಚಿತ್ರದ ಮೇಲಿರಲಿ, ಮತ್ತು ಹಾಗೆ ಎಲ್ಲರಿಗೂ ಅದರಿಂದ ಒಳ್ಳೆಯದಾಗಲಿ. ಆ ಚಿತ್ರ ತೆಗೆದಂಥ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಹಿಂದೆ ಮುಂದೆ ದುಡಿದಂಥ ಎಲ್ಲ ತಂತ್ರಜ್ಞರಿಗೂ ನನ್ನ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಈ ಸಮಯದಲ್ಲಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಲಕ್ಷ್ಮಿ ಮೇಡಮ್, 1-2 ಮಾತು ಪ್ಲೀಸ್. ಇಡೀ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ. ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಕಿರುನಗೆ ಚಿತ್ರ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅದೀಗ ಇವರು ಇಲ್ಲೇ ಇರಬೇಕು ಪ್ಲೀಸ್. ನಮ್ಮ ಪ್ರೀತಿಯಿಂದ ಗೌರವಿಸಲಾಗ್ತಾ ಇದೆ. ಸಂಗೀತ ಮ್ಯಾಮ್ ಪ್ಲೀಸ್ ಬನ್ನಿ. ಥ್ಯಾಂಕ್ ಯು ಸರ್. ವಿಶ್ವನಾಥ್ ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಈಗಷ್ಟೇ ಕಿರುನಗೆಯ ಒಂದು ಪುಟಾಣಿ ಝಲಕನ್ನ ನೋಡಿದ್ರಿ, ಹೇಗೆ ಅನಿಸ್ತು? ಮೊದಲಿಗೆ ಚಿತ್ರರಂಗವನ್ನ ಕಟ್ಟಿ ಬೆಳೆಸಿದ ಕಿರುನಗೆ ಚಿತ್ರದ ಹೆಸರು ನನ್ನಷ್ಟು ನಗಲ್ಲ ಅನ್ಸುತ್ತೆ. ಕಿರುನಗೆ ಸ್ವಲ್ಪ ನಗು ಇರುತ್ತೆ. ಬಟ್ ಅಶೋಕ್ ಅವರನ್ನ ಎಲ್ಲ ಮಾಧ್ಯಮ ಮಿತ್ರರು ಗಮನಿಸಿರ್ಬೋದು. ಯಾವತ್ತು ನೋಡಿದ್ರು ಗಂಭೀರವಾಗಿರ್ತಾರೆ. ಈ ಟೈಟಲ್ ನೋಡಿದ ತಕ್ಷಣ ನನಗೆ ಅನಿಸಿದ್ದು, ಯಾವಾಗ ಇವರು ಕಿರುನಗೆ ಅಂತ ನೋಡ್ತಾ ಇದ್ದೀನಿ, ಇವಾಗಲೇ ಕಿರುನಗೆ ಬರೆಯೋದು. ಯಾಕಂದ್ರೆ ಜೊತೆಲೇ ಇರ್ತಾರೆ ನಮ್ಮ ಸಂಘದ ಸದಸ್ಯರು ಕೂಡ. ಅವರು ನಿರ್ದೇಶಕರಾಗಿ ತುಂಬಾ ಗಂಭೀರವಾಗಿರ್ತಾರೆ. ಇದ್ದಕ್ಕಿದ್ದಾಗೆ ಒಂದು ಸ್ಕ್ರಿಪ್ಟ್ ರೆಡಿ ಆಗುತ್ತೆ, ಸಿನಿಮಾ ಶೂಟಿಂಗ್ ಹೋಗ್ತಾರೆ, ಬರ್ತಾರೆ, ನಮ್ಮ ಚಿತ್ರ ಕಂಪ್ಲೀಟ್ ಆಯಿತು ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಗೊತ್ತಾಗ್ತಿತ್ತು. ಇವತ್ತು ಏನು ಫಸ್ಟ್ ಲುಕ್ ಲಾಂಚ್ ಮಾಡಿದ್ದಾರೆ. ಲಾಂಚ್ ಮಾಡಿದಾಗ ಮೋಸ್ಟ್ಲಿ ಅವ್ರಿಗೆ ನೆಚ್ಚಿನ ಪ್ಲೇಸು ಬಂದು ಗೋವಾ ಅಂತ ನನ್ನ ಅನಿಸಿಕೆ. ನನಗೆ ಗೊತ್ತಿಲ್ಲ ಅದು. ಬಟ್ ನೋಡಿದಾಗ ಕೆಲವು ಗೋವಾದ ಏನು ಲೊಕೇಶನ್ಗಳಿದೆ, ಆಲ್ಮೋಸ್ಟ್ ಇವರು ಗೋವಾಕ್ಕೆ ಹೋಗ್ತಾರೆ ಅನ್ನೋದು ಅದನ್ನು ನೋಡಿದಾಗ ನನಗೆ ಗೊತ್ತಾಯ್ತು. ಅವರು ಹಿಂದೆ ಸಿನಿಮಾ ಮಾಡಿದಾಗ ಇರ್ಬೋದು, ಒಂದೊಂದು ಸಿನಿಮಾದಲ್ಲೂ ಅವರು ಗೋವಾಕ್ಕೆ ಹೋಗಿ ಗೋವಾದ ಆಲ್ಮೋಸ್ಟ್ ಅಲ್ಲಿನ ಏನು ಸುಂದರ ತಾಣಗಳನ್ನು ಚಿತ್ರಣ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ಈ ಸಿನಿಮಾಕ್ಕೆ ಮಾಜಿ ಪ್ರಧಾನಿಗಳೇ ಶುಭಾಶಯವನ್ನು ಕೋರಿದ್ದಾರೆ. ಅವರ ಮುಖಾಂತರನೇ ಏನು ಅವರು ಚಿತ್ರತಂಡ ಹರ್ಸಿನಿ ಸಿನಿಮಾಸ್ ಇದೆ, ಅವ್ರು ಮೇಡಮ್ ಅವರು ಸ್ಕ್ರಿಪ್ಟ್ ಮಾಡಿದ್ದಾರೆ. ಲತಾಶ್ರೀ, ನನಗೆ ಕನ್ಫ್ಯೂಸ್ ಆಗುತ್ತೆ, ಯಾಕಂದ್ರೆ ನನ್ನ ಸಿಸ್ಟರ್ ಬಂದು ಅವರು ರೈಟ್ರು ಲಲಿತಾಶ್ರೀ ಅಂತ ಇದೆ, ಇವರು ಲತಾಶ್ರೀ DC. ಇವರು ಏನು ಸ್ಕ್ರಿಪ್ಟ್ ಮಾಡಿ ಸಿನಿಮಾ ಲವ್ ಸಬ್ಜೆಕ್ಟ್ ಅಂತ ಅನ್ಸುತ್ತೆ, ಕಿರುನಗೆ ಲವ್ ಸಬ್ಜೆಕ್ಟ್ ಅಂತ ಅನ್ಸುತ್ತೆ. ಜೊತೆಗೆ ಇವರ ಸಿನಿಮಾಕ್ಕೆ ದೊಡ್ಡ ಮನೆ ಮಗಳ ಅಳಿಯನ ಒಂದು ಫಸ್ಟೇ ಅವರಿಗೆ ಆಶೀರ್ವಾದ ಸಿಕ್ಕಿದೆ. ಸಿನಿಮಾ ಇನ್ನ ಆದಷ್ಟು ಬೇಗ
ಬಿಡುಗಡೆ ಯಾವಾಗ ಅಂತ ಗೊತ್ತಿಲ್ಲ, ಚಿತ್ರತಂಡ ಹೇಳುತ್ತೆ. ಬಟ್ ಅದ್ದೂರಿಯಾಗಿ ಸಿನಿಮಾದ ಏನು ಫಸ್ಟ್ ಲುಕ್ ನೋಡಿದಾಗ ಅದರ ಕಲಾವಿದರಾಗ್ಲಿ, ತಂತ್ರಜ್ಞರಾಗ್ಲಿ, ಜೊತೆಗೆ ನಿರ್ದೇಶನ ಕೂಡ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಅಂತ ಅನಿಸುತ್ತೆ. ದಯಮಾಡಿ ತಮ್ಮೆಲ್ಲರ ಸಹಕಾರವನ್ನ ಕೋರುತ್ತಾ ಎಲ್ಲರೂ ಕೂಡ ಈ ಕಿರುನಗೆ ಸಿನಿಮಾಕ್ಕೆ ಪ್ರೋತ್ಸಾಹವನ್ನ ನೀಡಿ ಪ್ರಚಾರವನ್ನ ಕೊಟ್ಟು ಸಹಕರಿಸಬೇಕು ಅಂತ ನಾನು ನನ್ನ ಚಿತ್ರ ನಿರ್ದೇಶಕರ ಸಂಘದ ಪರವಾಗಿ ನಾನು ಕೇಳ್ಕೊಳ್ತಿದ್ದೇನೆ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ವಿಶ್ವನಾಥ್. ಥ್ಯಾಂಕ್ ಯು ಸೋ ಮಚ್ ಸರ್. ಮಾಡಿದ್ದೀರಾ ಅಂತ ಹೇಳಿ ಸೊ ಸಾರಿ. ಓಕೆ ಅಶೋಕ್ ಅವರೇ, ಕಿರುನಾಗೆ ಮಧ್ಯಕ್ಕೆ ಬನ್ನಿ ಪ್ಲೀಸ್. ಕಿರುನಾಗೆ ಫಸ್ಟ್ ಲುಕ್ ನೋಡಿದ್ರೆ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಪ್ಲೀಸ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಭಾಳಷ್ಟು ರಾಜಕೀಯ ವೇದಿಕೆಯಲ್ಲಿ ಮಾತಾಡಿದ್ದೀನಿ, ಬಟ್ ಇದು ಫಸ್ಟ್ ಟೈಮ್ ಈ ಒಂದು ವೇದಿಕೆಯಲ್ಲಿ ಮಾತಾಡಬೇಕಂದ್ರೆ ಏನು ಮಾತಾಡ್ಬೇಕಂತ ಗೊತ್ತಿಲ್ಲ. ಬಟ್ ಆದಷ್ಟು ಐ ವಿಲ್ ಸಬ್ಮಿಟ್ ಅಪ್ ಇನ್ ಶಾರ್ಟ್ ಆಗಿ. ಸೊ ಫಸ್ಟ್ಲಿ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ದ ಹೋಲ್ ಟೀಮ್. ಯಾಕಂದರೆ ನೋಡಿದಾಗೆ ಅನಿಸುತ್ತೆ ಇಟ್ ಹಸ್ ಕಮ್ ಔಟ್ ವೆರಿ ಬ್ಯೂಟಿಫುಲಿ. ಸೊ ಫ್ರಮ್ ಮೈ ಸೈಡ್ ಐ ವಾಂಟ್ ಟು ಗಿವ್ ಅ ರೌಂಡ್ ಆಫ್ ಅಪ್ಲಾಸ್ ಟು ದ ಹೋಲ್ ಟೀಮ್ ಆಫ್ ಕಿರುನಗೆ. ಹಾಗೆ ಅಶೋಕ್ ಕಡಬ್ ಅವರು ಡೈರೆಕ್ಟರ್ ಆಗಿ ನಾನು ರಿಸರ್ಚ್ ಮಾಡಿದ್ದೆ ಒಂದು 2-3 ಮೂವಿ ಅವ್ರ ಬಗ್ಗೆ. ಸೊ ವೆರಿ ವೆಲ್ ಡೈರೆಕ್ಟೆಡ್ ಐ ಫೀಲ್, ಬಿಕಾಸ್ ಇಟ್ ಹಸ್ ಕಮ್ ಅಪ್ ಇನ್ ಅ ವೆರಿ ಸಿಸ್ಟಮ್ಯಾಟಿಕ್ ವೇ. ಸೊ ಅವರಾಗಿ ನಾನು ಫೀಲ್ ವೆರಿ ಪ್ರೌಡ್ ಟು ಸೇ ದಟ್, ಬಿಕಾಸ್ ಈ ಒಂದು ರೈಟಿಂಗ್ಸ್ ಏನು ನಮ್ಮ ಮೇಡಮ್ ಅವ್ರು ಮಾಡಿದ್ದಾರೆ, ಲತಾ ಮೇಡಮ್ ಅವರು. ಸೊ ಐ ವಾಂಟ್ ಟು ವಿಶ್ ದೆಮ್, ಬಿಕಾಸ್ ಆಸ್ ಎ ಫಸ್ಟ್ ಮೂವಿ ದೇ ಆರ್ ಆಲ್ಸೋ ಕಮಿಂಗ್ ಅಪ್ ಇನ್ cinema world. So I wish them a very huge success, and from my side and my team I want to give it up a big marketing to this whole team ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಬಂದಿದ್ದಕ್ಕಾಗಿ ಧನ್ಯವಾದಗಳು. ಕಿರುನಗೆ ಫಸ್ಟ್ ಲುಕ್ ಲಾಂಚ್ ಆಯಿತು. ಇದೀಗ ಕಿರುನಗೆಯ ಬಗ್ಗೆ ಅಫ್ಕೋರ್ಸ್ ಮಾಧ್ಯಮ ಮಿತ್ರರಲ್ಲೂ ಬಹಳಷ್ಟು ಪ್ರಶ್ನೆಗಳಿರುತ್ತೆ. ಕಿರುನಗೆಯ ನಿಮ್ಮ ಜರ್ನಿ ಬಗ್ಗೆ ದಯವಿಟ್ಟು ಮಾತನಾಡಬೇಕು. ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರು ಮತ್ತು ಪತ್ರಿಕಾ ವರ್ಗದವರಿಗೆ ಮತ್ತು ಸೋಷಿಯಲ್ ಮೀಡಿಯಾದ ಎಲ್ಲರಿಗೂ ನಮಸ್ಕಾರ. ಇದು ಅಶ್ವಿನಿ ಸಿನಿಮಾಸ್ನ ಒಂದು ಕಿರುನಗೆನ ಒಂದು ಚಿತ್ರ. ಇದು ಈಗಷ್ಟೇ ನಾವು ಚಿತ್ರೀಕರಣ ಮುಗಿಸ್ಕೊಂಡು ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ, ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದು ಒಂದು ಚಿತ್ರ ಏನು ಅಂತಂದರೆ ಒಂದು ಈಗಿನ ಒಂದು ಜನ್ರೇಷನಲ್ಲಿ ನಡೆಯುವಂಥ ಕತೆ. ಅಂದರೆ ಪ್ರೀತಿ ಬಂದು ಎತ್ತವ್ರಿಗೆ ತಂದೆ ತಾಯಿಗೆ ಗೌರವ ಕೊಟ್ಟು ತಂದೆ ತಾಯಿಗೋಸ್ಕರ ತನ್ನ ಪ್ರೀತಿ ತ್ಯಾಗ ಎಲ್ಲದೂ ಮಾಡೋಂಥ ಮಕ್ಕಳು ಮುಂದೆ ಪ್ರೀತಿ ಬಲೆಗೆ ಬಿದ್ದು ಯಾವ ರೀತಿ ಬಿರುಗಾಳಿಗೆ ಸಿಗಾಕೊಂತಾರೆ ಅನ್ನೋದೇ ಇಡೀ ಚಿತ್ರದ ಕತೆ. ಒಂದು ಹೆಣ್ಣು ತನ್ನ ಎಲ್ಲ ನೋವುಗಳನ್ನ ಮನಸ್ಸಲ್ಲೇ ಇಟ್ಕೊಂಡು ಹೇಗೆ ನಗ್ನಾಗ್ತಾ ಇರ್ತಾಳೆ ಅನ್ನೋದೇ ಒಂದು ಈ ಕಿರುನಗೆ ಚಿತ್ರದ ಒಂದು ಚಿಕ್ಕ ಕತೆ. ಮಿಕ್ಕಿದ್ದು ನಮ್ಮ ಮೇಡಮ್ ಅವರು ಮಾತಾಡ್ತಾರೆ. ಇದು ಆಲ್ಮೋಸ್ಟ್ ಅದು ನಾವು ಟೋಟಲ್ ಒಂದು 60 days ಶೂಟಿಂಗ್ ಮಾಡಿದ್ದೀವಿ. ಇದು ಬೆಂಗಳೂರು, ಬಿಜಾಪುರ, ಚಿಕ್ಕಮಗಳೂರು, ಉಡುಪಿ, ಬಾಂಬೆ, ಆಮೇಲೆ ಗೋವಾದಲ್ಲಿ ಚಿತ್ರೀಕರಣ ಮಾಡಿದ್ದೀವಿ. ನಂತರ ಇದರಲ್ಲೆಲ್ಲ ಆರ್ಟಿಸ್ಟ್ ಆಗಿ ಖುಷ್ಬು ಅಂದ್ಬಿಟ್ಟು ಹೊಸ ನಟಿ ಅಭಿನಯಿಸಿದ್ದಾರೆ. ವಿಜಯರಾಜ್ ಅಂತ ಅಂದ್ಬಿಟ್ಟು ನಾಯಕನಾಗಿ ಅಭಿನಯಿಸಿದ್ದಾರೆ. ಆಮೇಲೆ ಅನುಪಮ್ ಖೇರ್ ಅವರ ಸಹೋದರ ರಾಜು ಖೇರ್ ಅವರು ಕನ್ನಡದಲ್ಲಿ ಇದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಆನಂತರ ನಮ್ಮ ಸಂಗೀತ ಅವರು, ಆಮೇಲೆ ಸುಧಾ ಬೆಳವಾಡಿ ಅವರು, ಹೀಗೆ ಅನೇಕ ಕಲಾವಿದರುಗಳೆಲ್ಲ ಅಭಿನಯ ಮಾಡಿದ್ದಾರೆ. ಇದರಲ್ಲಿ ಫಸ್ಟ್ ಹಾಫ್ ಪೂರ್ತಿ ನಮ್ಮದು ಮದುವೆ ಮನೆ ಸನ್ನಿವೇಶಗಳೇ ಜಾಸ್ತಿ ಸಿನಿಮಾದಲ್ಲಿ. ಡೈಲಿ ನಾವು ಕಡಿಮೆ ಅಂದರೆ ಒಂದು 70 ಜನ ಜೂನಿಯರ್ಸ್ ಹಾಕೊಂಡೆ ನಾವು ಬಿಜಾಪುರದಲ್ಲಿ ಒಂದು ಮದುವೆ ಮನೆ ಸೆಟಪ್ ಮಾಡಿದ್ದು. ಆಮೇಲೆ ನಮ್ಮ ಚಿತ್ರಕ್ಕೆ ಕೊರಿಯೋಗ್ರಫಿ ಮಾಡಿರೋದು ಮುರಳಿ ಮಾಸ್ಟರ್ ಅವರು ಮತ್ತು ಸದಾ ಮಾಸ್ಟರ್ ಅಂತ ಅಂದ್ಬಿಟ್ಟು ಇಬ್ಬರು 5 ಸಾಂಗಿಗೂ ಅವರೇ ಕೊರಿಯೋಗ್ರಫಿ ಮಾಡಿದ್ದಾರೆ. ಆಮೇಲೆ ಫಸ್ಟ್ ಟೈಮು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು ನಮ್ಮ AR ರೆಹಮಾನ್ ಟೀಮ್ನ ಸುಕೃತ್ ಅವರು. ಈ ಸಿನಿಮಾಗೆ ಮ್ಯೂಸಿಕ್ 5 ಒಳ್ಳೆ ಫ್ಯಾಂಟಾಸ್ಟಿಕ್ ಸಾಂಗ್ಸ್ ಮಾಡಿದ್ದಾರೆ. ಬಟ್ ಅದೆಲ್ಲ ಮಿಕ್ಸಿಂಗು ಇದು ಎಲ್ಲ ಸ್ವಲ್ಪ ಫಾರಿನಲ್ಲೆಲ್ಲ ಮಾಡಿದ್ದಾರೆ. ನಮ್ಮ ಮೇಡಮ್ ಅದರ ಸಾಂಗ್ಸ್ ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟೆಲ್ಲ ಆ ಥರ ಮಾಡಿಸಿದ್ದಾರೆ. ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಹಾಗೆ 5 ಸಾಂಗ್ಗಳನ್ನ ನಮ್ಮ ನಾಗಾರ್ಜುನ ಶರ್ಮಾ ಅವರು ಬರೆದಿದ್ದಾರೆ. ಆನಂತರ ಆಮೇಲೆ ನಮ್ಮ ಮೂಕ್ ಸುರೇಶ್ ಅವರು, ಆಮೇಲೆ ನಮ್ಮ ಶ್ರೀಶಾ ಅಂತ ಅಂದ್ಬಿಟ್ಟು ಹೊಸ ನಟಿ, ಅವರೆಲ್ಲ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಇನ್ನೂ ಅನೇಕ ಕಲಾವಿದರುಗಳಿದ್ದಾರೆ. ಆದಷ್ಟು ಬೇಗ ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ.
ಈಗ ಆದಷ್ಟು ಬೇಗ ರಿಲೀಸ್ಗೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇದು ಮುಂದೆ ಒಂದು ದೊಡ್ಡ ಇವೆಂಟ್ ಮಾಡಿ ಅದರಲ್ಲೆಲ್ಲ ಸ್ವಲ್ಪ ಸಾಂಗ್ಸ್ಗಳ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಹೇಳ್ತೀವಿ. ಎಸ್ ಸರ್. ರಿಲೀಸ್ ಆಗಸ್ಟ್ಗೆ ತರ ಸರ್. ಆ ಮಹಿಳಾ ಪ್ರಧಾನ ಚಿತ್ರ ಅನ್ನೋದಕ್ಕಿಂತ ಸರ್, ಅದು ಈಗಿನ ಒಂದು ಲವ್ ಸ್ಟೋರಿ. ಅಂದ್ರೆ ಏನು ಅಂತಂದ್ರೆ, ಈಗ ತಂದೆ ತಾಯಿಗೋಸ್ಕರ ತನ್ನ ಪ್ರೀತಿ ಪ್ರೇಮನೆಲ್ಲ ತ್ಯಾಗ ಮಾಡಿ ಏನಾಗುತ್ತೆ ಅಂದ್ರೆ ಅವ್ರು ಇದು ಪ್ರೀತಿ ಬೆಲೆಗೆ ಬಿದ್ದುಬಿಟ್ಟು ಯಾವ ರೀತಿ ನೋವು ಅನುಭವಿಸ್ತಾರೆ, ಆ ನೋವೆಲ್ಲ ಒಳಗಡೆ ಇಟ್ಕೊಂಡು ಒಂದು ಗರ್ಭಿಣಿ ಹೆಣ್ಣಿನ ಬಗ್ಗೆ ಕಥೆ ಸರ್. ಅದು ಫೀಮೇಲ್ ಓರಿಯೆಂಟೆಡ್ ಇದೆ, ಬಟ್ ಲವ್ ಸ್ಟೋರಿ ಇದೆ ಈಗಿನ ಜನರೇಷನ್ ಅಂತ. ಇನ್ನೊಂದು ಕ್ವಶನ್ ಕೇಳಿದ್ರೆ ಅವ್ರು ಫುಲ್ ಸ್ಟೋರಿ ಹೇಳ್ಬಿಡ್ತಾರೆ ಸರ್. ಅಶೋಕ್ ಸರ್, ಎಸ್, ಪ್ರಶ್ನೆಗಳಿದೆಯಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಸರ್. ದಯವಿಟ್ಟು ಎಸ್, ಸನ್ಮಾನ ಇದೆಯಾ? ಓಕೆ, ಪ್ಲೀಸ್ ಬನ್ನಿ. ಇದೀಗ ನಿರ್ದೇಶಕರ ಸಂಘದ ಪರವಾಗಿ ಕಿರುನಗೆ ಸಿನಿಮಾದ ನಿರ್ದೇಶಕರು ಅಶೋಕ್ ಕಡಬ ಸರ್ ಅವರನ್ನ ಸನ್ಮಾನಿಸಲಾಗ್ತಾ ಇದೆ. ನಮ್ಮ ನಿರ್ದೇಶಕರ ಮುಂದಿನ ಎಲ್ಲಾ ಸಿನಿಮಾಗಳಿಗೆ ಕಿರುನಗೆಯನ್ನು ಒಳಗೊಂಡ ಹಾಗೆ ತುಂಬಾ ಒಳ್ಳೆಯದಾಗಲಿ ಅಂತ ಹೇಳಿ ನಿರ್ದೇಶಕರ ಸಂಘದ ಪರವಾಗಿ ಸನ್ಮಾನಿಸಲಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾರ್ಟ್ಲಿ ವೆಲ್ಕಮ್. ಮುಂದೆ ಬನ್ನಿ ಪ್ಲೀಸ್. ಲತಾಶ್ರೀ ಅವರೇ, ಕಿರುನಗೆ ಅಂದ ಕೂಡಲೇ ಅಫ್ಕೋರ್ಸ್ ಅಲ್ಲಿ ಬಹಳಷ್ಟು ನಗುವಿನ ಹಿಂದೆ ನೋವಿದೆ ಅಂತ ನಾನು ಕೂಡ ಓದಿದ್ದೆ. ಈ ಕತೆ ಹೇಗೆ ಹುಟ್ಕೊಳ್ತು ಅದರ ಬಗ್ಗೆ ಹೇಳ್ಬಹುದಾ ಪ್ಲೀಸ್? ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ತಾಯಿ ಜಗನ್ಮಾತೆಯನ್ನ ನನ್ನ ಮನದಲ್ಲಿ ಸ್ಮರಿಸುತ್ತಾ ಈ ಫಂಕ್ಷನ್ನ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ. ಸೊ ಇದು ನನಗೂ ಫಸ್ಟ್ ಟೈಮ್ ಇದು ಎಲ್ಲ ಸ್ಟಾರ್ಟ್ ಆಗಿರೋದು. ಏನೋ ಇತ್ತು ಮೈಂಡಲ್ಲಿ ಇತ್ತು, ಒಂದಿನ ನನಗೂ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಹೋಗೋಣ, ಸ್ಟೋರಿಯಿಂದನೇ ಸ್ಟೋರಿ ಮಾಡೋಣ, ಮೂವಿ ಮಾಡೋಣ ಅಂತ ಇತ್ತು. ಬಟ್ ಇಷ್ಟು ಬೇಗ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಅಶೋಕ್ ಸರ್ ಅವ್ರು ಸಿಕ್ಬಿಟ್ರು, ಸೊ ಎಲ್ಲ ಬೇಗ ಆಗ್ಬಿಡ್ತು. ಏನಿಲ್ಲ, ನನಗೆ ಏನು ಹೆಣ್ಮಕ್ಳ ಬಗ್ಗೆ ಅಂದರೆ ಎಲ್ಲಾದರೂ ಲವ್ ಸ್ಟೋರಿ ಇರುತ್ತೆ, ಓಕೆ. ಸೊ ನಾನು ಏನು ವಿಚಾರ ಮಾಡಿದ್ರೆ, ಬೀಯಿಂಗ್ ಹುಡುಗಿ, ಸೊ ಒಂದು ಹುಡುಗಿ ಕಡೆಯಿಂದ ಹೋಗೋಣ ಅಂತ, ಲವ್ ಸ್ಟೋರಿ ಹುಡುಗಿ ವೇಲಿ ತೋರಿಸೋಣ ಅಂದ್ಬಿಟ್ಟು. ಎಲ್ಲರೂ ತೋರಿಸ್ತಾರೆ, ಹುಡುಗ ಅದೇ ಕೈ ಕೊಟ್ಲು, ಹುಡುಗಿ ಕೈ ಕೊಟ್ಲು, ಅದೆಲ್ಲ ಇರುತ್ತೆ ಅಲ್ವಾ. ಸೊ ಏನಕ್ಕೆ ಕೈ ಕೊಟ್ಲು ಅಂತ ಸ್ವಲ್ಪ ತೋರಿಸೋಣ ಅಂತ ಟ್ರೈ ಮಾಡಿದ್ವಿ. ಅಷ್ಟೇ, ಅದೊಂದು ಸಣ್ಣ ಪ್ರಯತ್ನ. ನೋಡಬೇಕು ಜನರ ರೆಸ್ಪಾನ್ಸ್ ಎಲ್ಲ ಹೇಗಿರುತ್ತೆ ಅಂತ. ಅಶೋಕ್ ಸರ್ ಡೈರೆಕ್ಟ್ ಮಾಡಿದ್ದಾರೆ, ಸುಕೃತ್ ಅವ್ರ ಮ್ಯೂಸಿಕಲ್ ಡೈರೆಕ್ಟರು. ತುಂಬ ಜನ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ನಮ್ಮ ಫಸ್ಟ್ ಮೂವಿ ಆದ್ರೂ ಜೊತೆ ಸೇರಿದ್ದಾರೆ. ತುಂಬ ಖುಷಿ ಇದೆ ನನಗೆ ಎಲ್ಲರ ಬಗ್ಗೆನೂ. ಆಮೇಲೆ ಈಗ ಬಂದಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಸಹಕಾರ ಖಂಡಿತವಾಗೂ ನಮ್ಗೆ ಬೇಕೇ ಬೇಕು. ನಿಮಗೂ ಕೂಡ ಥ್ಯಾಂಕ್ ಯು ಮ್ಯಾಮ್. ಪ್ರಶ್ನೆಗಳಲ್ಲಿ ಕಾಯ್ತಾ ಇದೆ. ಕಾರಣ ಅಂತೇನಿಲ್ಲ ಸರ್. ನಂದೇನಂದ್ರೆ ಇನ್ನು ಬೇರೆ ಸ್ಟೋರಿ ಇತ್ತು ಆ್ಯಕ್ಚುಲಿ. ಫಸ್ಟ್ ಆ ಥರ ಮಾಡೋಣ ಅಂತ ಇತ್ತು. ಬಟ್ ನನಗೇನು ಅನಿಸ್ತಂದ್ರೆ, ಹುಡುಗಿಯಾಗಿ ನಾವು ಇವಾಗ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಬೇಕಾದ್ರೂ ಅಷ್ಟೇ ಏನೇನೋ ಬರ್ತಾ ಇರುತ್ತೆ, ಏನೇನೋ ಸ್ಟೋರೀಸ್, ಹೆಣ್ಮಕ್ಳ ಬಗ್ಗೆ ಥಾಟ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಮಾಡರ್ನ್ ಜನ್ರೇಷನ್ ಅಂದ್ಬಿಟ್ಟು ಅಂದ ತಕ್ಷಣ ಯಾಕಂದ್ರೆ ಹುಡುಗಿರೆಲ್ಲ ತುಂಬ ಇಂಡಿಪೆಂಡೆಂಟು ಎಲ್ಲ ಇರುತ್ತೆ ಜನರ ತಲೆಯಲ್ಲಿ. ಸೊ ಹಂಗೇನಿಲ್ಲ, ಇವಾಗಲೂ ವಿ ಆರ್ ರೆಸ್ಪಾನ್ಸಿಬಲ್. ನಮಗೆ ನಮ್ಮದೇ ಆದಂಥ ಬ್ಯಾಗೇಜಸ್ ಇರುತ್ತೆ, ನಮಗೆ ನಮ್ಮದೇ ಆದಂಥ ತಲೆಯಲ್ಲಿ ಥಾಟ್ಸ್ ಇರುತ್ತೆ. ಅದ್ರ ಜೊತೆ ನಾವು ಹೆಂಗೆ ಕ್ಯಾರಿ ಮಾಡ್ತೀವಿ ಅಂತ ಹುಡುಗಿರ್ ವೇಲಿ ತೋರಿಸೋಣ ಅಂತ. ಫೀಮೇಲ್ ಓರಿಯೆಂಟೆಡ್ ಅಂದರೆ ಫುಲ್ ಫೀಮೇಲ್ ಅಲ್ಲ, ಇದು ಲವ್ ಸ್ಟೋರಿಯಲ್ಲಿ ಹುಡುಗಿ ವೇಯಿಂದ ತೋರಿಸಿದ್ದೀವಿ ಅಷ್ಟೇ. ಇಲ್ಲ ಸಮಸ್ಯೆನೇ ಅಲ್ಲ ಇದು. ಬ್ಯಾಗೇಜಸ್ ಅಂದರೆ ಸಮಸ್ಯೆಗಳಲ್ಲ ಸರ್. ಇವಾಗ ನಮ್ಮ ತಂದೆಗೆ ನಮ್ಮ ಮಗಳು ಡಾಕ್ಟರ್ ಆಗ್ಬೇಕಂತ ಇರುತ್ತೆ, ಅಮ್ಮಂಗೆ ಹಂಗಿರುತ್ತೆ, ಬ್ರದರ್ ಹಂಗಿರುತ್ತೆ. ಅದನ್ನ ಅವ್ರ ವಿಶಸ್ ಅಂತ ಹೇಳ್ತೀವಿ. ಬ್ಯಾಗೇಜಸ್ ಅಂದ ತಕ್ಷಣ ಪ್ರಾಬ್ಲಮ್ಸೇ ಇರಲ್ಲ. ಅದನ್ನ ಆ ಹುಡುಗಿ ಯಾವ ತರ ತಗೊಂತಾಳೆ. ಆದ್ರೆ ಅವಳಿಗೆ ಏನೋ ಬೇರೆದೇನೋ ಆಗ್ಬೇಕು ಅಂತಿರುತ್ತೆ. ಇವಾಗ ತುಂಬಾ ಜನ ಆರ್ಟಿಸ್ಟ್ ಎಲ್ಲ ಆಗ್ಬೇಕಿರುತ್ತೆ, ಫ್ಯಾಮಿಲಿಯಿಂದ ಸಪೋರ್ಟ್ ಸಿಗುತ್ತೆ ಸರ್, ಇಲ್ಲ. ಸೊ ಅದನ್ನ ಅವ್ಳು ಹೆಂಗ್ ತೆಗಿತಾಳೆ ಅಂತ, ಕನ್ವಿನ್ಸ್ ಹೆಂಗ್ ಮಾಡ್ತಾಳೆ ಎಲ್ರಿಗೂ ಅಂದ್ಬಿಟ್ಟು. ಕನ್ವಿನ್ಸ್ ಮಾಡ್ತಾಳೋ ಅಥವಾ ಏನು ಅಪ್ಪ ಅಮ್ಮನಿಗೋಸ್ಕರ ಅದ್ ಬಿಡ್ತಾಳೋ, ಏನು ಗಂಡನಿಗೋಸ್ಕರ ಬಿಡ್ತಾಳೋ ಗೊತ್ತಿಲ್ಲ. ಅದು ಮೂವಿಯಲ್ಲಿ ನೀವು ನೋಡ್ಬೇಕು. ಒಂದು ಥ್ರೆಡ್ ಇತ್ತು ಸರ್, ಅಷ್ಟೇ ಒಂದು ಥ್ರೆಡ್ ಇತ್ತು. ಆಮೇಲೆ ಸುಮಾರು ಜನ ಇದ್ರೆ ಇದು ಹೆಣ್ಮಕ್ಳು ಫಿಲ್ಮ್ ನೋಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗ್ತಾರೆ ಅಂತ ನಂಗೆ ಅನ್ಸುತ್ತೆ. ಸೊ ಇದು ಅಂದ್ರೆ ರಿಯಾಲಿಟಿ ಥ್ರೂ ಹೋಗಿದೆ ಇದು ಸ್ಟೋರಿನೇ. ಅದೇ ನಂಗೆ ಅದು ವಿಶ್ ಇತ್ತು.
ನಮ್ಮ ತಂದೆ ಯಾಕೋ ಓಕೆ ಅಂದ್ಬಿಟ್ರು, ಓಕೆ ಏನು ಮಾಡ್ತಾ ಇದೆಯಾ ಮಾಡಮ್ಮ ಅಂದ್ಬಿಟ್ರು. ಟೀಮ್ ಚೆನ್ನಾಗಿ ಸಿಕ್ತು. ನೋಡ್ಬೇಕು ಸರ್, ಇನ್ನು ಪಾಲಿಟಿಕ್ಸ್ ಹೋಗುತ್ತಾ ಅಥವಾ ಸಿನಿಮಾಗೆ ಕಂಟಿನ್ಯೂ ಆಗುತ್ತಾ ಅಂತ ಇನ್ಮೇಲೆ ಗೊತ್ತಾಗುತ್ತೆ. ಬಜೆಟ್ ಪ್ಲಾನ್ ಇತ್ತು. ಹೆಣ್ಮಕ್ಳದು ನಾರ್ಮಲ್, ನಾವೆಲ್ಲಾನು ಪ್ಲಾನ್ ಆಗೇ ಮಾಡ್ತೀವಿ. ನಮ್ಗೆ ಇಷ್ಟರಲ್ಲಿ ಇರಬೇಕು, ಅದಿರುತ್ತೆ ನಮ್ದು. ವಿಲ್ ಡೂ ದಟ್. ಹಾಂ ಸರ್. That's so sweet. ರಾಧಾಶ್ರೀ ಮ್ಯಾಮ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ನೀವು ಪೊಲಿಟಿಕಲ್ ಕಡೆ ಹೋದ್ರೂ ನಮ್ಮ ಪರವಾಗಿ ಇಷ್ಟೆಲ್ಲ ಯೋಚನೆ ಮಾಡ್ತಿರೋದ್ರಿಂದಾಗಿ ಯಾವ ಸಂಗೀತ ಮ್ಯಾಮ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೂ ಸಿಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆಲ್ ದ ವೆರಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಯು. ಥ್ಯಾಂಕ್ ಯು ಮ್ಯಾಮ್. ದಯವಿಟ್ಟು ಜೋರಾದ ಚಪ್ಪಾಳೆ. ಅವರ ಮೊದಲ ಹೆಜ್ಜೆ ಇದು, ಸೊ ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಇದೀಗ ನಮ್ಮ ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸಿರುವಂತಹ ಅವರು ಪ್ರತಿಭಾವಂತ ಕಲಾವಿದೆಯನ್ನ ಕರೆಯುವಂತಹ ಸಮಯ. ವರ್ಷಗಳು ಹೋಗ್ತಾ ಇದ್ದ ಹಾಗೆ ಅವರ ಬ್ಯೂಟಿ ಮತ್ತು ಟ್ಯಾಲೆಂಟ್ ಜಾಸ್ತಿನೇ ಆಗ್ತಾ ಇದೆ. ವೆರಿ ವೆರಿ ಟ್ಯಾಲೆಂಟೆಡ್, ನಮ್ಮೆಲ್ಲರ ಪ್ರೀತಿಯ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಸಂಗೀತ ಅನಿಲ್ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಸಂಗೀತ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಕಿರುನಗೆ ಟೀಮ್ ನ ನೀವು ಜಾಯಿನ್ ಆಗಿರೋದಕ್ಕಾಗಿ ನಮ್ಮ ನಿರ್ದೇಶಕರಿಂದ ಹಿಡಿದು ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಯು ಆರ್ ವೆರಿ ಸ್ಟ್ರಾಂಗ್ ಕನೆಕ್ಷನ್ ನಮ್ಮ ಕಿರುನಗೆಗೆ. ಕಿರುನಗೆ ಫಸ್ಟ್ ಲುಕ್ ನೋಡಿದ್ರಿ, ನಿಮ್ಮ ಪಾತ್ರದ ಬಗ್ಗೆ ದಯವಿಟ್ಟು ಮಾತನಾಡಬೇಕು ಮ್ಯಾಮ್. ಎಲ್ರಿಗೂ ನಮಸ್ಕಾರ. ಕಿರುನಗೆ ಫಸ್ಟ್ ಲುಕ್ ನೋಡಿ ನನಗೆ ತುಂಬ ಖುಷಿ ಆಯಿತು. ನಮ್ಮ ಡೈರೆಕ್ಟ್ರ್ ಮುಖದ ನಗು ನೋಡಿ ಇನ್ನೂ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಅಶೋಕ ಜೊತೆ ಇದು 3ನೇ ಸಿನಿಮಾ. ಅವ್ರ ಜೊತೆ ಒಂದು ಕೆಲಸ ಮಾಡೋದೇ ಒಂದು ಖುಷಿ, ಹಾಗೂ ಒಂಥರ ನಮಗೆ ಒಂದು ಫ್ರೀ ಆಗಿಬಿಡ್ತಾರೆ ಆ್ಯಕ್ಟಿಂಗಲ್ಲಿ. ನಾನು ತುಂಬ ಕಂಫರ್ಟಬಲ್ ಡೈರೆಕ್ಟರ್. ಮತ್ತು ಆ್ಯಕ್ಚುಲಿ ಅವರು ಪ್ರೊಡ್ಯೂಸರ್ಗೆ ತುಂಬ ಒಂದು ಏನಂತಾರೆ ಅಚ್ಚುಕಟ್ಟಾಗಿ ನಿಭಾಯಿಸೋವಂಥ ಡೈರೆಕ್ಟರು. ಎಷ್ಟು ಪ್ಲ್ಯಾನ್ ಅಂದರೆ ಇಷ್ಟು ದಿನ ಅಂದರೆ ಅಷ್ಟೇ ನಾನು ಕರೆಕ್ಟಾಗಿ ಶೂಟಿಂಗ್ ಮುಗಿಸ್ತಾರೆ. ಪ್ರತಿಯೊಂದು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಆ ಪ್ರೊಡ್ಯೂಸರ್ ಜೊತೆಗೆ ಎಷ್ಟು ಚೆನ್ನಾಗಿ ಬಾಂಧವ್ಯ ಬೆಳೆಸ್ಕೋತಾರೆ ಅಂದರೆ ನಮ್ಮ ಮಾದೇಶ್ ಸರ್ ಜೊತೆ ಇರ್ಬೋದು, ನಮ್ಮ ನಿಂಬಯ್ಯ ಬನದಾಮಗೆ ಸಿನಿಮಾ ಪ್ರೊಡ್ಯೂಸರ್. ಈಗಲೂ ಆ ಬಾಂಧವ್ಯ ನಮ್ಮ ಅಶೋಕ್ ಜೊತೆ ಇದ್ದೇ ಇರುತ್ತೆ. ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. ಕಂಟಿನ್ಯೂಸ್ ಆಗಿ ನಮ್ಮ ಮಾದೇಶ್ ಸರ್ದು ಮಿಸ್ ಕಾಲ್ ಇತ್ತು. ಏನು ಮಾದೇಶ್ ಸರ್ ಫೋನ್ ಮಾಡಿದ್ರೆ ಪೇಜ್ 2 ಏನಾದ್ರು ಸ್ಟಾರ್ಟ್ ಆಗ್ತಾ ಇದೆಯಾ ಮತ್ತೇನು ಅದಕ್ಕೇನೋ ಕಾಲ್ ಮಾಡ್ತಿದ್ರು. ಆ ಸರ್ ಅಂದರೆ ನಮ್ಮ ಅಶೋಕಗೊಂದು ಒಂದು ಹುಡುಗಿ ನೋಡಿ ನೀವು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಒಂದು ಇನ್ನೊಂದು ಬಾಂಧವ್ಯನ ಬೆಳೆಸ್ಕೋತಾರೆ. ಬರೀ ಪ್ರೊಡ್ಯೂಸರ್ ಜೊತೆ ಅಲ್ಲ, ಆರ್ಟಿಸ್ಟ್ಗಳ ಜೊತೆನೂ ಅಷ್ಟೇ ಗೌರವದಿಂದ ನಮ್ಮನ್ನೆಲ್ಲ ನಡೆಸ್ಕೋತಾರೆ. 3ನೇ ಸಿನಿಮಾ ಕಾರಣ ಒಂದು ಒಳ್ಳೆ ನಡತೆಯಿಂದ. ಸೊ ನಮ್ಮ ಅಶೋಕ್ಗೆ ನಮ್ಮ ಲತಾಶ್ರೀ ಅವ್ರು ಬರೆದಿರೋಂಥ ಕತೆ, ಒಂದು ಲೇಡಿ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡ್ತಿರೋದು ನನಗೆ ತುಂಬ ಖುಷಿ ಆಯಿತು. ಒಳ್ಳೇದಾಗಲಿ ನಿಮಗೆ. ಆ್ಯಕ್ಚುಲಿ ನಿಮ್ಮನ್ನು ಬೆಳೆಸ್ಬೇಕು. ನೀವು ಚೆನ್ನಾಗಿ ಇನ್ನೊಂದು ಸಿನಿಮಾ ಮಾಡೋದು ನಮಗೊಂದು ಅವಕಾಶ ಸಿಗುತ್ತೆ. ಸೊ ನಿರ್ಮಾಪಕರು ಬೇಕು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಒಳ್ಳೇದಾಗಲಿ ಅಂತ ನಿಮ್ಗೆ ಹಾರೈಸ್ತೀನಿ. ಇದರಲ್ಲಿ ನನ್ನ ಪಾತ್ರ ಅಮ್ಮನ ಪಾತ್ರ ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ನನ್ನ ಒಂದು ಮಗಳ ಮದುವೆ ನಡೆಯುವಂಥ ಒಂದು ಸಂದರ್ಭ, ಅಲ್ಲಿ ಒಂದು ಪ್ರೀತಿಯೆಲ್ಲ ಆಗೋ ಒಂದು ಕತೆ. ಇಲ್ಲಿ ನನಗೆ ಆ್ಯಕ್ಚುಲಿ ಕತೆ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ, ನನ್ನ ಪಾತ್ರ ಬಗ್ಗೆ ಅಷ್ಟು ಗೊತ್ತಿತ್ತು. ಸಿನಿಮಾದಲ್ಲಿ ಪ್ರೀತಿ ಮಾಡಿದ್ಮೇಲೆ ಒಂದು ಏನೇನು ಅನುಭವಿಸ್ತಾರೆ ಅಂತ ಎಲ್ಲ ಹೇಳಿದ್ರು. ಅದಕ್ಕೆ ನಮ್ಮ ಅಶೋಕ್ ಏನೂ ಪ್ರೀತಿನೇ ಮಾಡಿಲ್ಲ ಅಲ್ವಾ ಅಶೋಕ್? ಬಟ್ ಎನಿಹ ಒಳ್ಳೇದಾಗಲಿ ತಂಡಕ್ಕೆ ಅಂತ ನಾನು ಹಾರೈಸ್ತೀನಿ. ಹೀಗೆ ನಿಮ್ಮೊಂದು ಪ್ರೀತಿ ಯಾವಾಗಲೂ ನನ್ನ ಮೇಲಿರಲಿ. ಇನ್ನೂ ಅಶೋಕ್ ಜೊತೆ ಇನ್ನೂ ಹೆಚ್ಚು ಸಿನಿಮಾ ಮಾಡೋವಂಥ ಅವಕಾಶ ಭಗವಂತ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಒಳ್ಳೇದಾಗಲಿ. ಆಮೇಲೆ ರಮಣ, ನಿಮಗೂ ನಮಸ್ತೆ. ಆಮೇಲೆ ನಮ್ಮ DOP ಅವರಂತೂ ತುಂಬ ಎನರ್ಜೆಟಿಕ್ ಪರ್ಸನ್. ಅವ್ರ ಜೊತೆ ಕೆಲಸ ಮಾಡೋದು ಒಂದು ಖುಷಿ. ಇಡೀ ತಂಡನೇ. ಮತ್ತು ನಮ್ಮ ಮೂಕ್ ಸುರೇಶ್ ಸರ್, ಇದರಲ್ಲಿ ನಾನು ಕಾಂಬಿನೇಷನ್ ಆಗಿ ಮಾಡಿದ್ದಾರೆ. ಚೆನ್ನಾಗಿ ಬೈತಾನೆ ಇರ್ತೀನಿ ಅವ್ರಿಗೆ ಸಿನಿಮಾದಲ್ಲಿ. ಆಫ್ ಸ್ಕ್ರೀನ್ ಅಷ್ಟೇ ಪಾಪ ಸರ್ ನೀವು ಹಿಂಗೆ ಮಾಡಿದ್ರೆ ಹಂಗೆ ಮಾಡ್ತಿದ್ರು. ಖುಷಿ ಆಯಿತು. ಒಂದು ಒಳ್ಳೆ ತಂಡ. ಹೀರೋ ಹೀರೋನು ಅಷ್ಟೇ. ಇಬ್ರಿಗೂ ಒಳ್ಳೇದಾಗಲಿ, ಗುಡ್ ಲಕ್ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿಮ್ಮ ಬಗ್ಗೆ ನಾನು ಹೇಳಲೇಬೇಕು. ನಾನು ಮೋಕ್ಷಚಂದ್ರ ಅವ್ರ ಅದೇ ಹೇಳ್ತಿದ್ದೆ, ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಾಯಿದ್ರು ನೋಡಿ, ತುಂಬ ಖುಷಿ ಆಯಿತು. ಒಳ್ಳೇದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಮತ್ತೆ ಎಲ್ರಿಗೂ ನಮಸ್ಕಾರ. ಸಂಗೀತ ಅವ್ರು ಹೇಳಿದಾಗೆ ನನಗೂ ಅಶೋಕು ಇದು 3ನೇ ಪ್ರಾಜೆಕ್ಟು. ಈ 3 ಪ್ರಾಜೆಕ್ಟಲ್ಲಿ ಭಾಳ ಸ್ನೇಹಮಯಿ, ಹೃದಯ ವಿಶಾಲತೆ, ಭಾಳ ಚೆನ್ನಾಗಿ ನಗನಗ್ತಾ ಕೆಲಸ ಮಾಡ್ತಿದ್ರು. ನಮಗೆ ಗೊತ್ತೇ ಆಗಲಿಲ್ಲ ಸಿನಿಮಾ ಕೆಲಸ ಮಾಡುವಾಗ ಯಾವ ರೀತಿ ಮುಗೀತು ಅಂತ ಅಂದ್ಬಿಟ್ಟು. ಇಷ್ಟು ಬೇಗ ಮುಗೀತಾ ಅನ್ನಿಸ್ಬಿಡೋದು. ಅಷ್ಟು ಫ್ರೆಂಡ್ಲಿ ಆಗಿರೋರು ನಮ್ಮ ಜೊತೆ. ಇಡೀ ಟೀಮು, ಸಿದ್ದೇಗೌಡರಾಗಲಿ, ನಮ್ಮ ನಾಯಕ ನಟರು, ಹೀರೋಯಿನ್ನು, ಪ್ರತಿಯೊಬ್ಬರು, ಇಡೀ
ಟೀಮು ನಮಗೊಂಥರ ಫ್ಯಾಮಿಲಿ ಟಚಪ್ ಇತ್ತು. ಸೊ ಅಶೋಕ್ ಅವ್ರು ಇಲ್ಲಿ ನಿಂತ್ಕೊಂಡು ಮಾತಾಡುವಾಗ ಭಾಳ ಮುಜುಗರದಿಂದ ಮಾತಾಡ್ತಾ ಇದ್ರು. ಯಾಕೆ ಅಂತ ಹೇಳ್ತಿರೋ, ಇನ್ನೂ ಮದುವೆ ಆಗಿಲ್ಲ ಪಾಪ. ಮಾತಾಡೋಕೆ ಮೋಸ್ಟ್ಲಿ ಸುಮಾರು ಜನ ಬಂದು ಪ್ರಪೋಸ್ ಮಾಡಿದಾಗಲೂ ಕೂಡ ಅದೇ ಥರ ಮುಜುಗರ ಇತ್ತು ಕಾಣುತ್ತೆ. ಅದಕ್ಕೆ ಸಕ್ಸಸ್ ಆಗಿಲ್ಲ. ಒಂದು ಸ್ವಲ್ಪ ಧೈರ್ಯ ಬೇಕು. ಧೈರ್ಯ ಬಂದ್ಬಿಟ್ರೆ ಖಂಡಿತ ಇವತ್ತಲ್ಲ ನಾಳೆ ಬೇಗ ಮದುವೆ ಆಗುತ್ತೆ. ಕೆಲಸ ಮಾಡುವಾಗಲಂತೂ ಭಾಳ ಕಾನ್ಫಿಡೆಂಟಾಗಿ ಕೆಲಸ ಮಾಡ್ತೀವಿ. ಪ್ರತಿಯೊಂದು ಶಾಟ್ ಕೂಡ, ಪ್ರತಿಯೊಂದು ದೃಶ್ಯನೂ ಕೂಡ ನಮಗೆ ಭಾಳ ನಮ್ಮ ಚೆನ್ನಾಗಿ ಅರ್ಥ ಆಗೋ ಥರ ನಮ್ಗೆ ಹೇಳಿ ನಮ್ಮ ಕೈಲಿ ಕೆಲಸ ತಗೋತಾ ಇದ್ರು. ಅವ್ರ ಜೊತೆ ಕೆಲಸ ಮಾಡಿದ್ರೆ ಒಂಥರ ಖುಷಿ. ಇನ್ನೊಂದು ಸಿನಿಮಾ ಕರೆದ್ರೂ ಕೂಡ ನಮಗೆ ಭಾಳ ಆಸಕ್ತಿಯಿಂದ ಮಾಡ್ತೀವಿ. ನಮ್ಗೆ ಬಿಡೋಕ್ಕಾಗಲ್ಲ, ನಮ್ಗೆ ಅವಕಾಶ ಇದೆ. ಭಾಳ ವೈಡಾಗಿ ಪೋಸ್ಟು, ತುಂಬ ಸುಂದರವಾದಂಥ ಪೋಸ್ಟು ಬಿಡುಗಡೆ ಆಗಿದೆ. ನೋಡಿದ್ರೆ ಖುಷಿಯಾಗುತ್ತೆ. ಇದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುತ್ತೆ ಅಂತ ಅನ್ನೋದಕ್ಕೆ. ಅದಕ್ಕೆ ನಮ್ಮ ಇಡೀ ತಂಡದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ, ಲತಾ ಮೇಡಮ್ಗೆ ಮತ್ತು ಅಶೋಕ್ ಅವರಿಗೆ, ಒಂದು ಸುದ್ದಿಗಳು ಎಲ್ಲರಿಗೂ ಕೂಡ ನಾನು ಶುಭ ಹಾರೈಸ್ತೀನಿ. ನಮ್ಮ ಸಿನಿಮಾ ಗೆದ್ದರೆ ನಮಗೂ ಚಿತ್ರರಂಗಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು. ನಮಗೆ ಇನ್ನು ಹೆಚ್ಚಿನ ಸಿನಿಮಾಗ ಅವಕಾಶಗಳು ಸಿಗುತ್ತೆ. ಅಶೋಕ್ ಅವರಿಗೆ ನಾವು ಸದಾ ನೈತಿಕ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳೋದಕ್ಕೆ ಇಚ್ಛೆ ಕೊಡ್ತೀನಿ. ಜೊತೆಗೆ ನನ್ನ ಕಾಂಬಿನೇಷನಲ್ಲಿ ನಮ್ಮ ಮೇಡಮು ಸಂಗೀತ ಅವರು ಹೇಳಿದ್ರು, ಮೇಡಮ್ ಯಾವತ್ತೂ ಅವರು ಸೌಂದರ್ಯ ಕಮ್ಮಿಯೇ ಆಗಲ್ಲ, ವಯಸ್ಸೇ ಆಗಲ್ಲ ಅಂತ. ಹಾಗೇ ಇದೆ. ಡಾಮಿನೇಟಿಂಗ್ ಕ್ಯಾರೆಕ್ಟ್ರು ಸಿನಿಮಾದಲ್ಲಿ, ನಿಜ ಜೀವನದಲ್ಲೂ ಒಂದೊಂದು ಸರ್ತಿ ಡಾಮಿನೇಟ್ ಮಾಡ್ತಾರೆ. ಯಾಕೆ ಪ್ರೀತಿಯಿಂದ ಡಾಮಿನೇಟ್ ಮಾಡ್ತಾರೆ. ಅದರಿಂದ ಒಳ್ಳೆಯದಾಗಿಲ್ಲರಿಗೂ ನಮಸ್ಕಾರ. ಕೊಟ್ಟಿರುವಂತಹ ಸತ್ಯ, ಬ್ಯಾಂಗಲ್ ಬಂಗಾರಿ, ಮಾಯಾವಿ ಅಂತ ಹಾಡುಗಳನ್ನು ಕೊಟ್ಟಿರುವಂತಹ ಲಿರಿಸಿಸ್ಟ್ ಚಪಾಳಿಯೊಂದಿಗೆ ಸ್ವಾಗತಿಸಿ ನಾಗಾರ್ಜುನ್ ಶರ್ಮಾ ಅವರು ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇನ್ನು ನಮ್ಮ ಕಿರುನಗೆಯನ್ನು ಅಷ್ಟೇ ಬ್ಯೂಟಿಫುಲ್ ಆಗಿ ತಮ್ಮ ಕ್ಯಾಮರಾ ಕೈ ಚಳಕದ ಜೊತೆಗೆ ತೋರಿಸಿರೋರು ಈಗ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿರುವಂತಹ ಅಮೇಸಿಂಗ್ DOP ಚಪಾಳಿಯೊಂದಿಗೆ ಸ್ವಾಗತಿಸಿ ಸಿದ್ದು ಕಂಚನಹಳ್ಳಿ ಅವರನ್ನ ಹಾರ್ಟ್ಲಿ ವೆಲ್ಕಮ್. ಮೂವರಿಗೂ ಕೂಡ ಯಾರು ಶುರು ಮಾಡ್ತೀರಾ ಮಾತಾಡೋದು ಅಂತ ಹೇಳಿ ಸ್ಟಾರ್ಟ್. ಓಕೆ, ಸುಕೃತ್ ಅವರೇ ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು. ಇದೀಗ ಕಿರುನಗೆ ಮೂಲಕ ಫೀಚರ್ ಫಿಲ್ಮ್ಗೆ ಫಸ್ಟ್ ಟೈಮ್ ನೀವು ಮ್ಯೂಸಿಕ್ ಡೈರೆಕ್ಷನ್ ಅನ್ನ ಮಾಡ್ತಾ ಇದ್ದೀರಾ. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್, ದಯವಿಟ್ಟು ಹೇಳಬೇಕು. First of all, thank you to the Karnataka and Bangalore press and media for being here and supporting all of us. And the movie support ಮಾಡ್ತಾ ಇರೋದಕ್ಕೆ thank you. It's been a very interesting journey. I mean, music ಬರೆಯೋದು is not that different. Film music and music in general, the process is the same. But now I think Kannada anta focus ಮಾಡಿ ಬರಿತಾ ಇರೋದು, it's the first time. So working with Nagarjun was a game changer for me because I'm very specific about ಯಾವ ವರ್ಡ್, ಯಾವ ಟ್ಯೂನ್ ಎಲ್ಲಿ ಕೂತ್ಕೊಬೇಕು ಅಂತ. I'm very specific. So he wanted to work that way, which was number one for me. So ಕೂತ್ಕೊಂಡು almost I think one and a half months ಬರೀ 5 songs, the lyrics craft ಮಾಡಿದೀವಿ. I don't think anyone does that here. So yeah, a lot of attention to detail and small little things that I think release ಆದಾಗ ಎಲ್ಲರಿಗೂ ಗೊತ್ತಾಗುತ್ತೆ the effort that we have put in as a team together. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಹಲವಾರು ಸಿನಿಮಾಗಳಿಗೆ ನೀವು ಮ್ಯೂಸಿಕ್ ಡೈರೆಕ್ಷನ್ ಮಾಡೋ ಥರ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಸುಕೃತ್ ಅವರೇ. ನಾಗಾರ್ಜುನ್ ಶರ್ಮಾ ಅವರೇ, ಈಗಂತೂ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಫೇವ್ರೆಟ್ ಲಿರಿಸಿಸ್ಟ್ ಆಗ್ತಾ ಇದ್ದೀರಂತ ಅನ್ಸುತ್ತೆ. ಸೊ ಕಿರುನಗೆ ನಿಮ್ಗೆ ಎಷ್ಟು ಸ್ಪೆಷಲ್? ಎಲ್ರಿಗೂ ನಮಸ್ಕಾರ. ಮೊದಲನೇ ಸ್ಪೆಷಲ್ ಥಿಂಗ್ ಏನಂದರೆ, ನಾನು ಸುಕೃತ್ ಕ್ಲಾಸ್ಮೇಟ್ಸ್. ನಾನು ಸುಕೃತ್ ಫಸ್ಟ್ PU ಆ್ಯಂಡ್ ಸೆಕೆಂಡ್ PU ಜೋಸೆಫ್ಸಲ್ಲಿ ಇಬ್ಬರು ಒಟ್ಟಿಗೆ ಓದ್ತಿದ್ದು. ಬಟ್ ನಮಗೆ ಅವತ್ತು ಗೊತ್ತಿರಲಿಲ್ಲ ವಿಲ್ ಎಂಡ್ ಅಪ್ ಆನ್ ಸ್ಟೇಜ್ ಲೈಕ್ ದಿಸ್. ಯಾಕೆ ನಾನು ಫಸ್ಟ್ ಆ್ಯಕ್ಚುಲಿ ಇಬ್ಬರು ಮನೇನೂ ತುಂಬ ಹತ್ತಿರ. ನಾನು ಸುಕೃತ್ ಸ್ಟುಡಿಯೋಗೆ ಹೋದಾಗ್ಲೂ ಇಬ್ಬರು ಒಬ್ರಿಗೊಬ್ರು ಒಂದು 2 minutes ಇಬ್ಬರು ನಾಗಾರ್ಜುನ್ ಶರ್ಮಾ ನಾನೇನ ಮ್ಯೂಸಿಕ್ ಯಾವಾಗ. ಸೊ ನಂಗೆ ಗೊತ್ತಿತ್ತು ಬ್ರೋದಾವಿ ಜೊತೆ ಅವರು ಎಲ್ಲ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಮಾರಿಕಣ್ಣು ಹುರುಮಗೆ ಇಸ್ ಎ ವೆರಿ ಹಿಟ್ ಟ್ರ್ಯಾಕ್ ಆಗಿತ್ತು. ಸೊ ಇದೆಲ್ಲದ್ರ ಜೊತೆಗೆ ಕನ್ನಡ ಫಿಲ್ಮ್ ಸ್ಟೆಪ್ ಇನ್ ಆಗ್ತಾ ಇರೋದು ಅಗೇನ್. ಸೊ ಅಲ್ಲಿಂದ ಇನ್ನೂ ಜಾಸ್ತಿ ಎನರ್ಜಿ ಬೈ ಡಿಫಾಲ್ಟ್ ಆ್ಯಡ್ ಆಯ್ತು. ಅದು
ಹೇಳ್ದಂಗೆ ನಾವು ಆಲ್ಮೋಸ್ಟ್ 1 month ಸ್ಪೆಂಡ್ ಮಾಡಿದ್ವಿ 5 ಸಾಂಗ್ಸ್ಗೆ ನಾವು. ಅಂದರೆ ಇಟ್ಸ್ ನಾಟ್ ದಟ್ ನಾವು 1 ತಿಂಗಳು ಸ್ಪೆಂಡ್ ಮಾಡಿಬಿಟ್ಟಿದ್ದೀವಿ, ಅದು ಎಕ್ಸ್ಟ್ರಾ ಎಫರ್ಟು ಇಲ್ಲ ಏನೋ ಒಂದು ಆ ಥರ ಅನ್ನೋಕ್ಕಿಂತ ಪ್ರತಿ ಸಾಂಗ್ ಮೇಲೂ ನಾವು ಯಾವ ರೀತಿಯಲ್ಲಿ ಡೈರೆಕ್ಟರ್ ಹೇಳಿರುವಂಥ ಕಥೆನ ನಮ್ಮ ಮುಖಾಂತರ ನಾವು ಹೆಂಗೆ ಹೇಳಬೇಕು ಆ ಕಥೆನ ಅನ್ನೋದಕ್ಕೆ ಜಾಸ್ತಿ ಫೋಕಸ್ ಕೊಟ್ಟು ನಾವು ಆ ಕಿರುನಗೆನ ಇನ್ನೊಂದಷ್ಟು ಜಾಸ್ತಿ ಜನಕ್ಕೆ ಸ್ಪ್ರೆಡ್ ಮಾಡೋಣ ಅನ್ನೋ ಒಂದು ಫೋಕಸ್ ನಾವು ಮಾಡಿದ್ವಿ. ಅದು ಸುಕೃತ್ ಆಮೇಲೆ ಡೈರೆಕ್ಟರ್ ಸರ್ ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಮ್ಯೂಸಿಕ್ ನಾವು ವಾಟ್ ವಿ ಡಿಡ್ ಒಂದು ಎಫರ್ಟ್. ಆ್ಯಂಡ್ ವೆರಿ ಬ್ಯೂಟಿಫುಲ್ ಒನ್ ಲೈನರ್ ಮ್ಯಾಮ್. ನನಗೆ ಸುಕೃತ್ ಅವರು ಕಂಪ್ಲೀಟ್ ಇವಾಗ ನಮ್ಮ ಎಲ್ಲ 5 ಸಾಂಗ್ ನಿಂತಿರೋದೇ ನಿಮ್ಮ ಆ ಒಂದು ಸ್ಟೋರಿ ಮೇಲೆ. ಆ್ಯಂಡ್ ಸರ್ ಥ್ಯಾಂಕ್ ಯು ಫಾರ್ ಆ್ಯಡಿಂಗ್ ಮಿ ಅಪ್ ಇನ್ ಟು ದ ಕಿರುನಗೆ ಜರ್ನಿ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಸರ್. ಸರ್ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ ಸರ್, ಯಾಕಂದರೆ ಅದು ಡೈರೆಕ್ಟರ್ಸ್ ರಿಕ್ವೈರ್ಮೆಂಟ್. ಕೆಲವು ಸಲ ನಾನು ನನ್ನ ತಲೆಯಲ್ಲಿರೋ ವಿಜುವಲ್ಸ್ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ, ನೀವು ಅದಕ್ಕೆ ಆ್ಯಡ್ ಮಾಡಿ ಅಂತ ಹೇಳೋ ಅದು ತುಂಬ ನಡೆದಿದೆ. ಆ್ಯಂಡ್ ಸಪೋಸ್ ನಿಮ್ಮ ಐಡಿಯಾಲಜಿ ಏನಿದೆ ಅದು ನನಗೆ ಕೊಡಿ, ನಾನು ಅದಕ್ಕೆ ವಿಜುವಲ್ಸ್ ಕ್ರಾಫ್ಟ್ ಮಾಡ್ತೀನಿ ಅಂತ ಹೇಳೋದು ತುಂಬ ಇದೆ ಸರ್. ಅದು ಡೈರೆಕ್ಟರ್ಸ್ ಮೇಲೆ ಹೋಗುತ್ತೆ ಸರ್, ಅವ್ರು ಯಾವ ರೀತಿ ಸಾಂಗ್ನ ಇವಾಗ ಕ್ರಾಫ್ಟ್ ಮಾಡಬೇಕು ಅನ್ನೋದ್ರ ಮೇಲೆ ಹೋಗುತ್ತೆ ಸರ್. ಕಾಂಬಿನೇಷನ್ ಯಾವ್ದು ಕರೆಕ್ಟಾಗಿ ಸಾಂಗಾ? ಓ ಹಂಗ ಅಲ್ಲ, ಇವರು 5 ಟ್ಯೂನ್ ಮುಗಿಸ್ಬಿಟ್ಟಿದ್ರು ಸರ್, ಅದಾದ್ಮೇಲೆ ಕರೆಸಿದ್ದು ನಾನು ಸೇಫ್ ಆಗಿ ಅವರು. ಬಟ್ ಅವ್ರು ಆ್ಯಕ್ಚುಲಿ ತುಂಬ ಕ್ಲಾರಿಟಿಲಿ ಸುಕೃತ್ ವಾಸ್ ಲೈಕ್ ನನಗೆ ಇಲ್ಲಿ ಈ ಥರ ಸೌಂಡಿಂಗ್ ಬಂದ್ರೇ ಈ ಮ್ಯೂಸಿಕ್ನ ನಾನು ಈ ಥರ ವಿಷನ್ ಮಾಡಬಲ್ಲೆ ಅನ್ನೋ ಒಂದು ಕ್ಲಾರಿಟಿಯಲ್ಲಿ ಇದ್ರು ಅವರು ನಾನು ಹೋಗೋ ಅಷ್ಟೊತ್ತಿಗೆ. ಸೊ ಅಲ್ಲಿಂದ ನಾವೇನು ಮಾಡಿದ್ವಿ, ವಿ ಸ್ಟಾರ್ಟೆಡ್ ಲೈಕ್ ಈಗ ಕೆಲವೊಂದು ಎಮೋಷನ್ನ ಹೇಳೋಕ್ಕೆ ನಾವು ಯಾವ ಥರ ವರ್ಡ್ಸ್ ಯೂಸ್ ಮಾಡೋಣ ಅನ್ನೋ ಒಂದು ಆ ಥರ ಡಿಸ್ಕಷನ್ ಆಗಿನೇ 5 ಸಾಂಗ್ನ ನಾವು ತುಂಬ ಫೋಕಸ್ಡ್ ಆಗಿ ಮಾಡಿಸಿದ್ವಿ ಸರ್. ನಾವು ಹುಟ್ಟಿದ್ದೆಲ್ಲ ಕನ್ನಡ ಇದೆ ಅಲ್ಲ ಸರ್. ಬಟ್ ಜೋಸೆಫ್ಸ್ ಅಂದರೆ ಇವಾಗ ನನಗೆ ತುಂಬ ಕ್ರಿಕೆಟ್ ಇಂಟ್ರೆಸ್ಟು. ಸೊ ಜೋಸೆಫ್ಸ್ ಅಲ್ಲಿ ಕ್ರಿಕೆಟ್ ಜಾಸ್ತಿ ಒತ್ತು ಕೊಡ್ತಾರೆ ಅಂತ ನಾವು ತುಂಬ ಕೇಳಿದ್ದೀವಿ. ಸೊ ಅದರಿಂದಾಗಿ ಒಂದು ಟ್ರೈ ಕೊಡೋಣ ಅನ್ನೋ ಥರ ಅಲ್ಲಿ ಸೇರಿದ್ದುಂಟು. ಆ್ಯಂಡ್ ಅಗೇನ್ ಹೀಸ್ ಫ್ರಮ್ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್. ಅವ್ರ ತಂದೆ ಎಲ್ಲ ತುಂಬ ಮ್ಯೂಸಿಕ್ ಇದರಲ್ಲಿ ಇದ್ದವ್ರೆ ಯಾವಾಗಿಂದನು. ಸೊ ಅವರು ಅಲ್ಲೇನೋ ಮ್ಯೂಸಿಕಲ್ಲಿ ಇದು ಸಿಗ್ಬೋದು ಅಂತ ಅವರು. ಸೊ ಎಲ್ಲ ಮೀಟ್ ಆಗಿದ್ದು ಒಂದು ಕಡೆ ಆದರೆ ನಾವು ಬರ್ತಾ ಇರೋದು ಮತ್ತೆ ತಾಯ್ನಾಡು ಕಡೆಗೆ ಬರ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಸಿದ್ದು ಸರ್, ಸೆಟ್ಟಲ್ಲಿ ತುಂಬ ಎನರ್ಜೆಟಿಕ್ ಡಿ.ಒ.ಪಿ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಸೊ ನಿಮ್ಮ ಜರ್ನಿ ಹೇಗಿತ್ತು ಕಿರುನಗೆ? ನಮಸ್ಕಾರ. ಹಾಗೆಯೇ ಅಶೋಕ್ ಸರ್ಗೆ ನಾನು ಧನ್ಯವಾದ ಹೇಳ್ತೇನೆ, ನನಗೊಂದು ಆಪರ್ಚುನಿಟಿ ಕೊಟ್ಟದಕ್ಕೆ. ಫಸ್ಟ್ ಒಂದು ಸಿನಿಮಾ ನಿಂಬಿಯಾದ ಬನಾದ ಮೇಲೆ ಮಾಡಿದ್ದು, ಅದೇ ಕಂಟಿನ್ಯೂಸ್ ಮಾಡೋಣ ಅಂತ ಹೇಳಿದ್ರು ಡೈರೆಕ್ಟರ್ ಸರ್. ಆಯ್ತು ಸರ್ ಮಾಡೋಣ ಅಂದ. ಹಾಗೆಯೇ ನಮ್ಮ ಪ್ರೊಡ್ಯೂಸರ್ ಸರ್ ಮೇಡಮು ಲತಾ ಮೇಡಮ್ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ತುಂಬ ಅವ್ರ ಊರಲ್ಲೇ ಹೋಗಿ ಶೂಟಿಂಗ್ ಮಾಡಿದ್ರು, ಬಿಜಾಪುರದಲ್ಲೇ ಮಾಡಬೇಕು ಅಂದ್ರು. ಆಯಿತು ಮೇಡಮ್ ಮಾಡೋಣ, ನಿಮ್ಮ ಕಲ್ಚರ್ ಹೇಗೆ ತೋರಿಸ್ಬೇಕು ಅಂತ ಹೇಳಿದ್ರು. ಅದನ್ನೇ ಹೋಗಿ ಅಲ್ಲಿ ಮದುವೆ ಸೆಟ್ ಎಲ್ಲ ಮಾಡಿ ಒಂದು 8 ದಿನ 10 ದಿನ ನಮ್ಮ ಆರ್ಟಿಸ್ಟ್ಗಳು ಸುರೇಶ್ ಅಣ್ಣ, ಇದು ಸಂಗೀತ ಮೇಡಮು, ನಮ್ಮ ಹೀರೋ ಎಲ್ಲರೂ ಸೇರಿ ಒಂದು 50 ಜನ ಒಳ್ಳೆ ನಿಜವಾದ ಮದುವೆ ಮನೆ. ಮಾಜಿ ಎಕ್ಸ್-MLA ಮನೇಲಿ ಶೂಟಿಂಗ್ ಮಾಡಿದ್ದಲ್ಲಿ, ಅಪ್ಪುಗೌಡ್ರ ಮನೇಲಿ. ಅವ್ರ ಮನೆ ಒಳ್ಳೆ ಮದುವೆ ಮನೆ ಥರ ಇತ್ತು. ಅವ್ರನ್ನೂ ಆಕ್ಟಿಂಗ್ ಮಾಡಿಸಿದ್ರು ನಮ್ಮ ಡೈರೆಕ್ಟ್ರು. ಏನ್ ಕಿಲಾಡಿ ಅಂದ್ರೆ ಅವ್ರನ್ನೇ ಆಕ್ಟಿಂಗ್ ಮಾಡಿಸಿದ್ರು. ಅಂತ ಟ್ಯಾಲೆಂಟ್ ನಮ್ಮ ಡೈರೆಕ್ಟ್ರಿಗೆ. ಎಲ್ಲರನ್ನೂ ಅಲ್ಲೆಲ್ಲೇ ಸ್ವಂತ ಕಲಾವಿದರನ್ನ ಅಲ್ಲೇ ಉಪಯೋಗಿಸ್ಕೊಂಡು ಅಲ್ಲೆಲ್ಲೇ ಶೂಟಿಂಗ್ ಮಾಡಿದ್ರು. ಹಾಗೇನೆ ಮಂಗಳೂರು ಮತ್ತೆ ಬಾಂಬೆ, ಉಡುಪಿಲಿ ಎಲ್ಲ ಚೆನ್ನಾಗಿ ಶೂಟಿಂಗ್ ಮಾಡಿದ್ದೀವಿ. ಎಲ್ಲರೂ ನೋಡಿ ಆನಂದಿಸಿ ನನ್ನ ಕೈಲಾದಷ್ಟು ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಸಿನಿಮಾದಲ್ಲ? ಓಕೆ ಇದೀಗ ಶ್ರೀಶಾರು ವಿಲ್ ಸ್ಟಾರ್ಟ್ ವಿತ್ ಯು. ನಿಮ್ಮ ಜರ್ನಿ ಹೇಗಿತ್ತು ಆ್ಯಂಡ್ ಒಂದು ಸಜೆಷನ್. ಡಿ.ಒ.ಪಿನೂ ಹೇಳ್ತಾ ಇದ್ದಾರೆ, ಮೀಡಿಯಾದವ್ರು ಹೇಳ್ತಾ ಇದ್ದಾರೆ, ಕ್ಯಾಮ್ರಾ ನೋಡ್ಕೊಂಡು ಮಾತನಾಡಬೇಕು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ನಮ್ಮ ಅಕ್ಕಂಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ನಾನು ಈ ಇಂಡಸ್ಟ್ರಿಗೆ ಬಂದಿದ್ದೀನಂತ. ನನ್ನ ಫ್ಯಾಮಿಲಿ ಆ್ಯಕ್ಚುಲಿ ಪೊಲಿಟಿಕ್ಸ್ ಬ್ಯಾಕ್ಗ್ರೌಂಡಿಂದ ದೇ ಆರ್ ನಾಟ್ ಸಪೋರ್ಟಿವ್. ಬಟ್ ನಮ್ಮ ಅಕ್ಕಯಿಂದ ನಾನು ಈ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದೀನಿ. ಐ ವುಡ್ ಲೈಕ್ ಟು ಥ್ಯಾಂಕ್ ಹರ್ ಫಸ್ಟ್ ಆಫ್ ಆಲ್. ಆ್ಯಂಡ್ ದೆನ್ ಈ ಮೂವಿ ನನಗೆ ತುಂಬ ಫ್ಯಾಮಿಲಿ ಬಾಂಡಿಂಗ್ ಕೊಟ್ಟಿದೆ. ಆ್ಯಂಡ್ ಈ ಮೂವಿಯಲ್ಲಿ ನನಗೆ ಕುಸುಮಾ ಅವರು ಅಕ್ಕಾಗಿ ರೋಲ್ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಹೆಸರು ನಿಶಾ ಅಂತ ಮೂವಿಯಲ್ಲಿ.
ಅವ್ರ ಹೆಸರು ಉಷಾ. ಅವ್ರ ಹೆಸರು ಪಕ್ಕದಲ್ಲಿ ನಿಂತಿದ್ದಾರಲ್ಲ, ಅವ್ರ ಹೆಸರು ವಿರಾಜ್. ಮೂವಿಯಲ್ಲಿ ವಿರಾಜ್ ಅಂತನಾ? ಓಕೆ ಓಕೆ. ಓ ದ್ಯಾಟ್ಸ್ ಓಕೆ ಡಿಯರ್. ಓಕೆ, ಈಗ ಖುಷ್ಬು ಅವ್ರು ಮಾತಾಡ್ತಾರೆ, ಅದಾದ್ಮೇಲೆ ನೀವು ನೆನಪು ಮಾಡ್ಕೊಳ್ಳಿ ಏನಾದರೂ ಬಿಟ್ಟಿದೆ. ಓಕೆ, ಎಸ್. ಎಲ್ಲರಿಗೂ ನಮಸ್ತೆ. ಮೀಡಿಯಾ ಆ್ಯಂಡ್ ಪ್ರೆಸ್ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಲತಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೊಸ ಕಲಾವಿದರನ್ನ ತರಬೇಕು ಅನ್ನೋ ಇದರಿಂದ ದಿಸ್ ಇಸ್ ಮೈ ಫಸ್ಟ್ ಡೆಬ್ಯೂ ಮೂವಿ ಆ್ಯಂಡ್ ಆಪರ್ಚುನಿಟಿ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಅಶೋಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಯು ಆರ್ ಸೋ ಹೆಲ್ಪ್ಫುಲ್ ಬಿಕಾಸ್ ಯಾಕಂತಂದರೆ ಹೊಸಬ್ರಿಗೆ ಅನ್ನೋದಾದ್ರೆ ವಿ ಆರ್ ಲೈಕ್ ಸ್ವಲ್ಪ ನಾಲೆಜಿಂದ ಬಂದಿರ್ತೀವಿ. ಅದರಿಂದ ವಾಸ್ ಲೈಕ್ ಯಾವತ್ತೂ ನನಗೆ ಫೀಲ್ ಆಗಲಿಲ್ಲ ನಾನು ಎಕ್ಸ್ಪೀರಿಯನ್ಸ್ ಇರೋರ ಜೊತೆ ವರ್ಕ್ ಮಾಡ್ತಿದ್ದೀನಿ ಅಂತ. ಇವು ಸೋ ಹೆಲ್ಪ್ಫುಲ್ ಆ್ಯಂಡ್ ತುಂಬ ಹೇಳ್ಕೊಟ್ಟಿದ್ದಾರೆ, ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ DOP ಸಿದ್ದು ಸರ್ ವಾಸ್ ಲೈಕ್ ಈಸ್ ಅಮೇಝಿಂಗ್. ಪ್ರತಿಯೊಂದರಲ್ಲಿ ವಾಸ್ ಲೈಕ್ ಅವರು ಕೂಡ ಹೇಳ್ಕೊಡ್ತಿದ್ರು ನನಗೆ. ಇವ್ರು ಎಲ್ಲರಿಂದ ಕಲಿಯೋದು ತುಂಬ ಇದೆ ಆ್ಯಂಡ್ ತುಂಬ ಕಲ್ತಿದ್ದೀನಿ ಕೂಡ. ಆ್ಯಂಡ್ ನಾನು ಇಲ್ಲಿರೋದಕ್ಕೆ ಮೇನ್ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಪರ್ಸನ್ ವಾಸ್ ಲೈಕ್ ಮೋಕ್ಷೇಂದ್ರ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯು. ನಮ್ಮ ಮೋಕ್ಷ ಸರ್. ಎಸ್. ಆ್ಯಂಡ್ ನಾನು ನಮ್ಮ ಪೇರೆಂಟ್ಸ್ ಅಪ್ಪ ಅಮ್ಮಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರ ಸಪೋರ್ಟ್ ಇಲ್ಲ ಅಂತ ಅಂದರೆ ನಾನು ಇವತ್ತು ಇಷ್ಟು ಸ್ಟೇಜ್ ಮೇಲೆ ನಿಲ್ಲಕ್ಕೆ ರೀಸನ್ ಇರ್ತಿರ್ಲಿಲ್ಲ. ಶಿ ವಾಸ್ ಸೋ ಸಪೋರ್ಟಿವ್. ನಾನು ಪ್ರತಿಯೊಂದು ಎಲ್ಲೇ ಹೋದರೂ ಕೂಡ ಶೂಟ್ಗೆ ಜೊತೆಲಿ ಇರ್ತಿದ್ರು, ತುಂಬ ಸಪೋರ್ಟ್ ಮಾಡ್ತಿದ್ರು. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್ ಖುಷ್ಬು ಅವರೇ, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಫಸ್ಟ್ ಟೈಮ್ ನಂಗೆ ಅನ್ಸುತ್ತೆ ಮೋಕ್ಷ ಸರ್ ಏನು ನೆಗೆಟಿವ್ ಕೇಳೋಲ್ಲ ಖುಷ್ಬುಗೆ. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಗಾಡ್. ಥ್ಯಾಂಕ್ ಯು. ಶ್ರೀಶಾ ಅವರೇ, ನಿಮ್ಮ ಕತೆಗೆ ಎಷ್ಟು ಇಷ್ಟ ಆಯ್ತು? ಈಗ ಹೆಣ್ಮಕ್ಳಾಗಿ ನಮಗಂತೂ ತುಂಬಾ ಖುಷಿ ಆಯ್ತು ಕೇಳಿ. ನಿಮಗೆ ಎಷ್ಟು ಇಷ್ಟ ಆಯ್ತು? ಈ ಮೂವಿಯಲ್ಲಿ ನಾನು ನಮ್ಮ ಅಕ್ಕಗೆ ಸಪೋರ್ಟಿವ್ ಆಗಿ ಯಾವಾಗಲೂ ಇರ್ತಿದ್ದೆ. ಆಮೇಲೆ ಇವಳು ಎಲ್ಲ ಕಷ್ಟದಲ್ಲೂ ನಾನಿದ್ದೀನಿ, ಪ್ರೀತಿಯಲ್ಲಿ ಕೂಡ. ಆಮೇಲೆ ಅವಳು ಎಷ್ಟು ಕಷ್ಟದಲ್ಲಿದ್ದಾಗ ನಾನು ಯಾವಾಗಲೂ ಅವಳಿಗೆ ಸಪೋರ್ಟಿವ್ ಆಗಿ ಪೇರೆಂಟ್ಸ್ ಸೈಡು ಕೂಡ ಮತ್ತು ಅವಳ ಸೈಡ್ ಕೂಡ ನಾನು ಹ್ಯಾಂಡಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಐ ಹ್ಯಾವ್ ಆಲ್ವೇಸ್ ಬೀನ್ ಅ ಸಪೋರ್ಟಿವ್ ಸಿಸ್ಟರ್ ಇನ್ ದ ಮೂವಿ ಆ್ಯಂಡ್ ಇನ್ ರಿಯಲ್ ಲೈಫ್ ಆಲ್ಸೋ ಐ ಥಿಂಕ್. ಥ್ಯಾಂಕ್ ಯು ಶ್ರೀಶಾ ಅವರೇ, ಥ್ಯಾಂಕ್ ಯು ಖುಷ್ಬು ಅವರೇ. ಆಲ್ ದ ವೆರಿ ಬೆಸ್ಟ್. ನಿಮ್ಮಿಬ್ಬರ ಜರ್ನಿಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಫೋಟೋ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಬಂದಿರೋರಿಗೆ, ಚೀಫ್ ಗೆಸ್ಟ್ ಫಾರ್ ಎವ್ರಿ ಒನ್ ಓವರ್ ಹಿಯರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ಮೊದಲನೇದಾಗಿ ಹೇಳಬೇಕಂದ್ರೆ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂಥ ಸಿನಿಮಾದಲ್ಲಿ ನಾನು ನಾಯಕ ನಟನಾಗೆ ಅಭಿನಯಿಸಿರೋದು ನನ್ನ ಅದೃಷ್ಟನೇ ಅಂತಲೇ ಹೇಳ್ಬೋದು. ಇದಕ್ಕೆ ಅವಕಾಶ ಮಾಡಿಕೊಟ್ಟು ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಲತಾ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಅಶೋಕ್ ಸರ್, ಸಿದ್ದು ಸರ್, ಒಳ್ಳೆ ಟೀಮಲ್ಲಿ ವರ್ಕ್ ಮಾಡಿದ್ದೀನಿ. ಎಲ್ಲ ಐ ಥಿಂಕ್ ಎವ್ರಿ ವೀಕ್ ಎಷ್ಟೊಂದು ಸಿನಿಮಾಸ್ ರಿಲೀಸ್ ಆಗುತ್ತೆ, ಎಲ್ಲರೂ ಬಂದು ಹೇಳ್ತಾರೆ ಅದು ನಮ್ಮ ಸಿನಿಮಾ ಆ ಥರ ಇದೆ ಈ ಥರ ಇದೆ ಅಂತ. ಸೊ ಎಲ್ಲರೂ ದೇವ್ರ ಹತ್ರ ಹೋಗಿ ಹೇಗೆ ರಿಕ್ವೆಸ್ಟ್ ಮಾಡ್ತಾರೋ, ಸೊ ಮೀಡಿಯಾದವ್ರು ನಮಗೆ ದೇವ್ರ ಥರನೇ. ಸೊ ನಿಮಗೆ ಇದು ಜಸ್ಟ್ ಅನದರ್ ಸಿನಿಮಾ ಅಂತ ಅನಿಸ್ಬೋದು, ಬಟ್ ಇಟ್ಸ್ ಅ ಫೀಲ್ ಗುಡ್ ಮೂವಿ. ನಾವು ಹೇಳೋದಿದ್ರೆ ಇಟ್ಸ್ ನಾಟ್ ಎ ಕಮರ್ಷಿಯಲ್ ಫೈಟ್ ಹೀಟ್ ಇರೋಂಥ ಸಿನಿಮಾ ಅಲ್ಲ, ಇಟ್ಸ್ ಅ ಫೀಲ್ ಗುಡ್ ಮೂವಿ. ನಾನು ಅರ್ಥ ಮಾಡ್ಕೊಂಡಿದ್ದ ಕತೆ ಏನಂತಂದರೆ, ಕೆಲವೊಂದು ನಿರ್ಧಾರಗಳನ್ನ ನಿರ್ದಿಷ್ಟ ಸಮಯದಲ್ಲೇ ತಗೊಳ್ಬೇಕಾಗತ್ತೆ. ಯಾಕಂದರೆ ನಿರ್ಧಾರಗಳಿಗಾದರೂ ಸಮಯಕ್ಕಾಗಲಿಲ್ಲ. ಸೊ ಈ ಮೆಸೇಜ್ನ ನಾನು ಈ ಸಿನಿಮಾದಲ್ಲಿ ಅರ್ಥ ಮಾಡಿಕೊಂಡೆ. ಬೀಟ್ ಹುಡುಗ ಹುಡುಗಿ, ಸೊ ಯಾರೇ ಸಿನಿಮಾ ನೋಡಿದ್ರು ಅವ್ರಿಗೆ ಈ ಮೆಸೇಜ್ ಖಂಡಿತವಾಗಿ ತಲುಪುತ್ತೆ. ಸೊ ದಯವಿಟ್ಟು ಎಲ್ಲರೂ ಒಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಟೆಲಿವಿಷನಿಂದ ಸಿನಿಮಾಗೆ ಬರ್ತಾ ಇದ್ದೀನಿ, ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮಲ್ಲಿ ಇರಬೇಕು. ಥ್ಯಾಂಕ್ ಯು. ಎಸ್ ಸರ್. ಸೀರಿಯಲ್ ನಾನು ಆಲ್ಮೋಸ್ಟ್ ಎಲ್ಲ ವಾಹಿನಿಗಳಲ್ಲೂ ಕೆಲಸ ಮಾಡಿದ್ದೀನಿ. ಝೀ, ಕಲರ್ಸ್, ಸುವರ್ಣ, ಉದಯದಲ್ಲಿ ಒಂದು ಕೆಲಸ ಮಾಡಿಲ್ಲ. ಇದ್ರ ಮುಂಚೆ ನಾನು ಏರಿಯಾಗೂ ವರ್ಕ್ ಮಾಡಿದ್ದೆ, ವಿಜಯ್ ಸೂರ್ಯ ಸರ್ ಫಿಲ್ಮಲ್ಲಿ. ನಾವೊಂದು ಟೀಮ್ ಕಟ್ಟೋ ಒಂದು ಸಿನಿಮಾ ಮಾಡಿದ್ವಿ. ಅದು ಬಿಟ್ಟು ಇದಕ್ಕಿಂತ ಮುಂಚೆ ಒಂದು ಫೀಚರ್ ಫಿಲ್ಮ್ ಮಾಡಿದ್ದೆ, ನಾನು ಕುಸುಮ ಅಂತ. ಅದು ಬಿಫ್ಸಲ್ಲಿ ಅವಾರ್ಡ್ ಎಲ್ಲ ಬಂದಿತ್ತು. ಸೊ ಕಮರ್ಷಿಯಲ್ ಆಗಿ ಇದು ನನ್ನ ಮೊದಲನೇ ಸಿನಿಮಾ. ಏನು ಸರ್? ಹಾಂ ಸರ್, ಅಂದರೆ ಮೊದಲಿಂದನೂ ನನಗೆ ಪ್ಲಾನ್ ಇತ್ತು. ಬೀಟ್ ಫ್ರಮ್ ಹೈಸ್ಕೂಲಿಂದನೂ ಮಾಡಲಿಂಗ್ ಸೀರಿಯಲ್ಸ್ ಮತ್ತು ಸಿನಿಮಾಗೆ ಬರಬೇಕು, ಅದೇ ಮೊದಲಿನಿಂದನೂ ಪ್ಲ್ಯಾನ್ ಇತ್ತು. ಅದ್ರ ಜೊತೆಗೆ ಕೆಲವೊಂದು ಬರೆಯೋ ಅಭ್ಯಾಸ ಕೂಡ ಇದೆ. ಸೊ ಜೊತೆಗೆ ಬರಿತಾ ಕೂಡ ಇದ್ದೀನಿ.
ಆ್ಯಂಡ್ ಟ್ರೈನ್ ಕೂಡ ಆಗಿದ್ದೀನಿ. ಸೊ ಸೀರಿಯಲ್ಸ್ ಮಾಡ್ತಾನೆ ನಾನು ಉಷಾ ಬಂಡೇರು ಹತ್ರ ಟ್ರೈನ್ ತಗೊಂಡಿದ್ದೆ. ಸೊ ಆಮೇಲೆ ಟ್ರೈನ್ ಆಕ್ಟರ್ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್ ವಿಜಯರಾಜ್ ಅವರೇ. Thanks. ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಷಣ್ಮುಖ ಅವರೇ, ಹಾರ್ಟ್ಲಿ ವೆಲ್ಕಮ್. ಫಸ್ಟ್ ಆಫ್ ಆಲ್ ನಿಮ್ಮ ಡೈರೆಕ್ಟ್ರು ಹೊಸ ಸಿನಿಮಾ ಜೊತೆಗೆ ಬರ್ತಾ ಇದ್ದಾರೆ. ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ದಯವಿಟ್ಟು ಮಧ್ಯಕ್ಕೆ ಬನ್ನಿ. ಬನ್ನಿ ಬನ್ನಿ ಸರ್ ಬನ್ನಿ. ಎಲ್ರಿಗೂ ನಮಸ್ಕಾರ. ಇದು ನನಗೆ ಒಂಥರ ಹೋಮ್ ಟರ್ಫ್. ಅಶೋಕ್ ಸರ್, ಸಂಗೀತಮ್ಮ, ಸಿದ್ದಣ್ಣ, ಸುರೇಶ್ ಸರ್, ಹಾಗೆ ರಾಮಣ್ಣ ಬನ್ನಿ, ಮಾದೇಶ್ ಸರ್ ಬನ್ನಿ. ಬಹುಶಃ ಮಾದೇಶ್ ಸರ್ ನಾನಿಬ್ಬರೇ ಮಿಸ್ಸಿಂಗ್ ಅನಿಸುತ್ತೆ ನಿಂಬಿಯ ಬನಾದ ಮ್ಯಾಗ ಟೀಮಿಂದ ಈ ಸಿನಿಮಾದಲ್ಲಿ. ಆದರೂ ಇದು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಇದು ನಮ್ಮ ಸಿನಿಮಾ. ಭಾಳ ಖುಷಿ ಆಗುತ್ತೆ. ಮತ್ತು ಇನ್ನಷ್ಟು ಹೆಸರುಗಳನ್ನ ನೋಡಿದೆ ಪೋಸ್ಟಲ್ಲಿ. ರವಿತೇಜ ಅವರು, ಪಡನಿ ಸೇನಾಪತಿ ಅವರು, ಭಾಳಷ್ಟು ಜನ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ದ ಅಂತ ಭಾಳಷ್ಟು ಜನ ಈ ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಮತ್ತು ನಾಗಾರ್ಜುನ ಶರ್ಮಾ ಅವರು ನನಗೆ ಭಾಳ ಹಳೆ ಫ್ರೆಂಡು. ಅವರ ಹಾಡುಗಳು ಎಷ್ಟು ಫೇಮಸ್ ಆಗ್ತಾ ಇದೆ ಇವತ್ತು ಅಂತ ಎಲ್ರಿಗೂ ಗೊತ್ತಿದೆ. ಅವರು ಈ ಸಿನಿಮಾದ 5 ಹಾಡು ಬರ್ತಿರೋದು ಭಾಳ ನನಗೆ ಖುಷಿ ಆಯಿತು. ಹಾಗೆ ಸುಕೃತ್ ಮಲ್ಲೇಶ್ವರ್ ಮ್ಯೂಸಿಕ್ ಮಾಡಿದ್ದಾರೆ. ಅವರ ಕೆಲಸನ, ಅವ್ರ ಹಾಡುಗಳನ್ನ ನಾನು ಭಾಳ ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ. ಈ ಸಿನಿಮಾಗೆ ಅವ್ರು ಮ್ಯೂಸಿಕ್ ಮಾಡೋದು ತುಂಬ ಖುಷಿ ಆಯಿತು. ಭಾಳ ಒಳ್ಳೆ ಚಾಯ್ಸ್ ಅಶೋಕ್ ಸರ್. ಮತ್ತು ಮೇಡಮ್, ಲತಾಶ್ರೀ ಮೇಡಮ್, ನಿಮ್ಮ ಮೊದಲನೇ ಸಿನಿಮಾ ನೀವು ಹೇಳಿದ್ರಿ, ಮೊದಲನೇ ಸಿನಿಮಾ, ಅದಕ್ಕಾಗಿ ನಾನು ಅಶೋಕ್ ಸರ್ನ ಆಯ್ಕೆ ಮಾಡಿಕೊಂಡೆ ಅಂತ. ಪರ್ಫೆಕ್ಟ್ ಚಾಯ್ಸ್ ಮೇಡಮ್. ಹೊಸಬರಿಗೆ, ಅದು ಆರ್ಟಿಸ್ಟ್ ಆಗಿರಲಿ, ಪ್ರೊಡ್ಯೂಸರ್ ಆಗಿರಲಿ, ಟೆಕ್ನಿಷಿಯನ್ ಆಗಿರಲಿ, ಹೊಸಬರಿಗೆ ಒಂದು ಕರೆಕ್ಟಾದ ಒಂದು ಕೆರಿಯರ್ ಏನು ಪಾತ್ನ ರೂಪಿಸ್ಕೊಡೋದ್ರಲ್ಲಿ ಅಶೋಕ್ ಸರ್ ಅವರು ಎತ್ತಿದ ಕೈ. ಈ ಸಿನಿಮಾ ನಿಮಗೆ ಒಳ್ಳೆಯದಾಗಲಿ. ಆದಷ್ಟು ಬೇಗ ಈ ಸಿನಿಮಾನ ತೆರೆ ಮೇಲೆ ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಶುರುವಿನಿಂದನೂ ಸಿನಿಮಾದ ವಿಜುವಲ್ಸ್, ವಿಡಿಯೋಸ್ ನನಗೆ ತೋರಿಸ್ತಾನೆ ಬಂದಿದ್ರು. ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಆಗಿದೆ. ಫೋಟೋಗ್ರಫಿ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ. ನಮ್ಮ ನಿಂಬಿಯ ಬನಾದ ಮ್ಯಾಗ ಸಿನಿಮಾದಲ್ಲೂ ವಿಜುವಲ್ಸ್ನ ಎಲ್ಲರೂ ಫೋಟೋಗ್ರಫಿನ ತುಂಬ ಮೆಚ್ಕೊಂಡ್ರು. ಅದು ಇದರಲ್ಲಿ ಎದ್ದು ಕಾಣುತ್ತೆ ವಿಜುವಲ್ಸ್. ಭಾಳ ಖುಷಿ ಆಯಿತು. ಮತ್ತೊಮ್ಮೆ ಇಡೀ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ. ಇವತ್ತು ನಮ್ಮನ್ನು ಇಲ್ಲಿ ಕರೆಸಿ ನಿಮ್ಮ ಒಂದು ಸಿನಿಮಾದ ತಂಡದ ಜೊತೆ ನಮ್ಮನ್ನು ಸೇರಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಇಡೀ ತಂಡ ವೇದಿಕೆಗೆ ಬರಬೇಕು ಫಾರ್ ಗ್ರೂಪ್ ಫೋಟೋ. ದಯವಿಟ್ಟು ಎಲ್ಲರೂ ಬರಬೇಕು, ಕಲಾವಿದರು ಹಾಗೂ ಟೆಕ್ನಿಷಿಯನ್ಸ್. ಸಿದ್ದು ಸರ್ ಎಲ್ಲರೂ